ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಭಾರಿ ಪೂಜೆ ನಡೀತಾ ಇದೆ. ಮಹೇಶ್ ತಿಮ್ಮಾರೆಡ್ಡಿ ಅವ್ರನ್ನ ಬಿಡುಗಡೆ ಮಾಡಬೇಕಂತ ಹೇಳಿ ಅವರ ಅಭಿಮಾನಿಗಳು ದೊಡ್ಡ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಮಹೇಶ್ ರೆಡ್ಡಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ನಡೀತಾ ಇದೆ. ಇಂದು ಮಹೇಶ್ ತಿಮ್ಮಾರೆಡ್ಡಿ ಅವರಿಗೆ ಜಾಮೀನು ಅರ್ಜಿ ವಿಚಾರಣೆ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ ಯಾರು ಅವರ ಅಭಿಮಾನಿಗಳು ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರ ಪ್ರಾಮಾಣಿಕ ಅಭಿಮಾನಿಗಳಿಂದ ಭಾರಿ ಪೂಜೆ. ಅವರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು, ಕರಾವಳಿಯಲ್ಲಿ ಮಹೇಶ್ ಶೆಟ್ಟಿ ಬಿಡುಗಡೆಯಾಗಿ ಬರಲಿ ಅಂತ ಹೇಳಿ ವಿಶೇಷ ಪೂಜೆ ನಡೀತಾ ಇದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿರುವ ಮಹೇಶ್ ಶೆಟ್ಟಿ ಅವರು ಹಿಂದೆ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತೇಳಿ ಇವತ್ತು ಅವರ ಭವಿಷ್ಯ ನಿರ್ಧಾರ ಆಗುವಂಥದ್ದು. ಹೀಗಾಗಿ ಮಹೇಶ್ ತಿಮ್ಮಾರೆಡ್ಡಿ ಅವರು ಬೇಗ ಬರಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಒಂದು ಭಾರಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ಬೋದು ವಿಡಿಯೋಗಳಲ್ಲೂ ಅವರ ಅಭಿಮಾನಿಗಳು ಪೂಜೆಗಳನ್ನು ಸಲ್ಲಿಸ್ತಿರುವಂಥದ್ದು. 14 ದಿನ ನ್ಯಾಯಾಂಗ ಬಂಧನವನ್ನ ಅವರಿಗೆ ವಿಧಿಸಲಾಗಿದೆ. 14 ದಿನ ಅವರು ನ್ಯಾಯಾಂಗ ಬಂಧನದಲ್ಲೇ ಇರಬೇಕು. ಈ ನಿಟ್ಟಿನಲ್ಲಿ ಅವರು ಇವತ್ತು ಅವ್ರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಹೀಗಾಗಿ ಇವತ್ತು ಅವ್ರಿಗೆ ಜಾಮೀನು ಸಿಗಲಿ ಅಂತ ಹೇಳಿ ಅವರ ಒಂದು ಅಭಿಮಾನಿ ಬಳಗ ಏನಿದೆ, ಸೌಜನ್ಯ ಪರ ಹೋರಾಟಗಾರರ ಅಭಿಮಾನಿ ಬಳಗ ಏನಿದೆ, ಅವರು ಇವತ್ತು ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಇನ್ನು BL ಸಂತೋಷ್ ಅವರ ಕುರಿತು ಒಂದು ಅವಹೇಳನಕಾರಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮಹೇಶ್ ತಿಮ್ಮಾರೆಡ್ಡಿ ಅವರು. ಈ ನಿಟ್ಟಿನಲ್ಲಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳಲಾಗಿತ್ತು. ಈಗ 14 ದಿನ ಇವತ್ತು ಬಿಟ್ಟರೆ ಇನ್ನೂ 14 ದಿನ ಅವರು ಸ್ಟೇಷನ್ನಲ್ಲೇ ಇರಬೇಕಾಗುತ್ತೆ, ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ಅವರ ಅಭಿಮಾನಿಗಳು ದೇವ್ರ ಹತ್ರ ಪೂಜೆ ಮಾಡಿಸ್ತಿರುವಂಥದ್ದು ನೀವು ಗಮನಿಸ್ಬೋದು ವಿಡಿಯೋಸ್ಗಳಲ್ಲಿ. ಅವರ ಅಭಿಮಾನಿಗಳು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅರ್ಚನೆ ಮಾಡಿ ಅದೇನೋ ಹೂವು ಹಣ್ಣು ಹಂಪಲೆಲ್ಲ ಕೊಟ್ಟು ಪೂಜೆಯನ್ನು ಮಾಡಿಸ್ತಿರುವಂಥದ್ದು. ಅವ್ರಿಗೆ ಬೇಗ ಇವತ್ತು ಜಾಮೀನು ಸಿಗಲಿ ಅಂತ ಹೇಳಿ ನೋಡಿ. BL ಸಂತೋಷ್ ಅವರು ಹಾಗೆ ಈಗ ಮಹೇಶ್ ತಿಮ್ಮಾರೆಡ್ಡಿ ಅವರು ಇಷ್ಟು ದಿನ ಸೌಜನ್ಯ ಹೋರಾಟ ಆಯಿತು. ಈಗ BL ಸಂತೋಷ್ ಅವರು ಹಾಗೂ ಮಹೇಶ್ ತಿಮ್ಮಾರೆಡ್ಡಿ ಅವರು ಎದುರ ನಿಂತಿರುವಂಥದ್ದು. ಅವರ ವಿರುದ್ಧ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಮಹೇಶ್ ತಿಮ್ಮಾರೆಡ್ಡಿ ಅವರು. ಈ ನಿಟ್ಟಿನಲ್ಲಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳಲಾಗಿತ್ತು. ಆಗ ಯಾರು ಪೊಲೀಸ್ ಅರೆಸ್ಟ್ ಮಾಡಕ್ಕೆ ಬಂದಾಗ ಅವರ ಅಭಿಮಾನಿಗಳು ಕೂಡ ಅವ್ರನ್ನ ಅರೆಸ್ಟ್ ಮಾಡದಂತೆ ತಡೆದಿದ್ರು. ಹಾಗೆ ಅವ್ರ ಹಿಂದೆನೇ ಕೂಡ ಹೋಗಿದ್ರು. ಅವ್ರ ಜೊತೆಗೆ ಈಗ ಲಾಯರ್ಗಳು ಹಾಗೂ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಇರುವಂಥದ್ದು. ಈಗ ಅಂದರೆ ಇವಾಗ ಅವ್ರಿಗೆ ಬೇಲ್ ಇವತ್ತು ಸಿಗುತ್ತಾ ಅಂತ ಹೇಳಿ, ಜಾಮೀನು ಸಿಗುತ್ತಾ ಅಂತ ಹೇಳಿ ಕಾದು ನೋಡಬೇಕು. ಹಾಗೆ ಇವತ್ತು ಸಿಕ್ಕಲಿಲ್ಲ ಅಂದರೆ ಮತ್ತೆ ಅವರಿಗೆ ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗುತ್ತೆ. ಅವರು ಬೇಗ ಹೊರಗಡೆ ಬರಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಪೂಜೆಗಳನ್ನು ಸಲ್ಲಿಸ್ತಿದ್ದಾರೆ. ಹಾಗೆ ಹೊರಗಡೆ ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ, ಹೋರಾಟಗಳನ್ನು ಕೂಡ ಮಾಡ್ತಿದ್ದಾರೆ. ಅವರು ಹೊರಗೆ ಬರಲಿ ಅಂತ ಹೇಳಿ ಅವರ ಅಭಿಮಾನಿಗಳು. ಉಡುಪಿ ಪೊಲೀಸರು ಮಹೇಶ್ ತಿಮ್ಮಾರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಈ ನಿಟ್ಟಿನಲ್ಲಿ ಅವರ ಎಲ್ಲ ಅಭಿಮಾನಿಗಳು ಕೂಡ ಉಡುಪಿಗೆ ಹೋಗಿದ್ರು ಅವ್ರ ಜೊತೆಗೇನೆ. ಈಗ ಅವರ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಅವರು ಬರಲಿ ಅಂತ ಹೇಳಿ, ಬೇಗ ಬರಲಿ ಅಂತ ಹೇಳಿ ಅಭಿಮಾನಿಗಳು ಯಾವ ರೀತಿಯಾಗಿ ಪೂಜೆ ಸಲ್ಲಿಸ್ತಿದ್ದಾರೆ ಅಂತ ಹೇಳಿ ನೀವಲ್ಲಿ ಗಮನಿಸ್ಬೋದು. ಒಂದು ವಿಶೇಷ ಪೂಜೆಯನ್ನು ಮಾಡ್ತಿದ್ದಾರೆ ಮಹೇಶ್ ತಿಮ್ಮಾರೆಡ್ಡಿ ಅವರ ಅಭಿಮಾನಿಗಳು. ದೇವ್ರೇ ಅವರು ಬಂದುಬಿಡ್ಲಿ ಅಪ್ಪ ಹೊರಗಡೆ ಅಂತ ಹೇಳಿ. ಆ್ಯಂಡ್ ಇನ್ನು ಅತ್ಯಾಚಾರಿಗಳಿಗೆ, ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಮಹೇಶ್ ತಿಮ್ಮಾರೆಡ್ಡಿ ಅವರು ಏನಿದ್ದಾರೆ ಅವರು ನಿರಪರಾಧಿ, ಅವರು ನ್ಯಾಯ ಕೊಡಿಸೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ಹಾಗಾಗಿ ಯಾರು ಅತ್ಯಾಚಾರವನ್ನು ಮಾಡಿದ್ದಾರೆ, ಯಾರು ಕೊಲೆಯನ್ನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಇವ್ರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಅಂತ ಹೇಳಿ ಅವರ ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸ್ತಿರುವಂಥದ್ದು. ಇನ್ನು 14 ದಿನ ನ್ಯಾಯಾಂಗ ಬಂಧನದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರು ಇರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇವತ್ತು ಜಾಮೀನು ಅವರಿಗೆ ಸಿಗುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಈ ನಿಟ್ಟಿನಲ್ಲಿ ಅವರು ಬಿಡುಗಡೆ ಆಗಲೇಬೇಕು ಅಂತ ಹೇಳಿ ಒಂದು ಭಾರಿ ಪೂಜೆಯನ್ನು ಮಾಡ್ತಿದ್ದಾರೆ ಅವರ ಅಭಿಮಾನಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.